ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಈ ಒಂದು VAO, FDA, ಓಕೆ, ಆಮೇಲೆ SDA, ಅದೇ ರೀತಿ ವಿವಿಧ ಒಂದು KEA KPSCಯಿಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುತ್ತೆ ಮತ್ತು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಿಮಗೆ ಒಂದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮಗೆ ಈ ಒಂದು ಸಾಮಾನ್ಯ ಕನ್ನಡ ಈ ಒಂದು ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ ನಿಮಗೊಂದು ಕಾನ್ಫಿಡೆಂಟು ಬರುತ್ತೆ ಮತ್ತು ಫುಲ್ಲಿ ರಿವೈಸ್ ಆಗುತ್ತೆ, ರಿವಿಷನ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಬಿಲ್ವ ಪತ್ತ ಈ ಒಂದು ಪದದ ತದ್ಭವ ರೂಪ ಏನು? ಓಕೆ, ಬಿಲ್ವ ಪತ್ತ. ಸೊ ಇದರ ಒಂದು ತದ್ಭವ ರೂಪ ಬೆಲ್ಲವತ್ತ, ಆಪ್ಷನ್ 1. ಓಕೆ, ಇದು KPSC ಗ್ರೂಪ್ C 2016ನಲ್ಲಿ ಕೇಳಿದಂಥ ಪ್ರಶ್ನೆ. ಸೊ ನೆಕ್ಸ್ಟ್ ನೋಡಿ, ಡಬ್ಬದಲ್ಲಿನ ಸಕ್ಕರೆ ಸಿಹಿಯಾಗಿದೆ ಎಂಬುದು ಡ್ಯಾಶ್ ವಾಕ್ಯವಾಗಿದೆ. ನೋಡಿ, ಇಲ್ಲಿ ವೈಷಯಿಕ, ಕ್ರಿಯಾತ್ಮಕ, ಪ್ರಸ್ತಾವನಾ, ನಿಷೇಧಾರ್ಥಕ ಅಂತ FDA 2017ನಲ್ಲಿ ಕೇಳಿದ್ದಾರೆ. ಬಟ್ ಡಬ್ಬದಲ್ಲಿನ ಸಕ್ಕರೆ ಸಿಹಿಯಾಗಿದೆ ಅಂದರೆ ಇದು ಒಂದು ಸಾಮಾನ್ಯ ವಿಷಯ ಅಥವಾ ಸಂಗತಿಯನ್ನು ತಿಳಿಸುವ ಹೇಳಿಕೆ ಆಗಿದೆ. ಅದಕ್ಕೆ ನಾವು ಏನಂತೀವಿ, ಇದಕ್ಕೆ ವೈಷಯಿಕ. ನೋಡಿ, ವೈಷಯಿಕ ವಾಕ್ಯ ಅಂದರೆ ಏನು? ಒಂದು ಸಾಮಾನ್ಯ ವಿಷಯ. ಸಾಮಾನ್ಯ ಅಂದರೆ ಏನು? ದಿಸ್ ಇಸ್ ಅ ಕಾಮನ್ ಕ್ವಶನ್. ಇದೊಂದು ಕಾಮನ್ ಕ್ವಶನು. ಏನಂತ? ಈ ಒಂದು ಡಬ್ಬಿಯಲ್ಲಿನ ಒಂದು ಸಕ್ಕರೆ ಸಿಹಿ ಇದೆ. ಹೌದು, ಸಕ್ಕರೆ ಸಿಹಿನೇ ಇರುತ್ತಾ ಅಂದರೆ ಇದು ಸರ್ವೇ ಸಾಮಾನ್ಯ ಒಂದು ವಿಷಯ. ಅದಕ್ಕೆ ವೈಷಯಿಕ ಅಂತ ಕರಿತೀವಿ. ನೆಕ್ಸ್ಟು, ಕೆಲವು ಎಂಬ ಪದ ಡ್ಯಾಶ್ ವಾಚಕ. ನೋಡಿ, ನಿರ್ದಿಷ್ಟ ಸಂಖ್ಯೆಯನ್ನು ಹೇಳದೆ ಅನಿರ್ದಿಷ್ಟ ಪ್ರಮಾಣವನ್ನು ಸೂಚಿಸುವುದರಿಂದ ನಾವು ಈ ಪದವನ್ನು ಪರಿಮಾಣವಾಚಕ ಅಂತ ಕರಿಬೋದು. ಪರಿಮಾಣವಾಚಕ ಆಗ್ತದೆ. ಕೆಲವು ಅಂದರೆ ಇಲ್ಲಿ ಏನಾಗುತ್ತೆ, ಎಷ್ಟಂತ ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ನಿರ್ದಿಷ್ಟ ಸಂಖ್ಯೆಯನ್ನು ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಒಂದು ವರ್ಣಮಾಲೆಯಲ್ಲಿ ಅಹಂ ಎಂಬುದು ಡ್ಯಾಶ್ ಆಗಿದೆ. ಓಕೆ, ಇದೇನದೆ ಆ್ಯಕ್ಚುಲಿ ಒಂದು ಕ್ವಶನಲ್ಲಿ ಹೀಗೆ ಕೇಳಬಾರ್ದಾಗಿತ್ತು. ಏನಂತ? ಆ್ಯಕ್ಚುಲಿ ಇದು ಸ್ವಲ್ಪ ಕನ್ಫ್ಯೂಸೇಬಲ್ ಕ್ವಶನ್ ಆಗುತ್ತೆ ನಮಗೆ. ಆ್ಯಕ್ಚುಲಿ ಇಲ್ಲಿ ಏನು ಬೇಕಿದು? ಅಂತ ಬೇಕು. ಇದು ಅಹಂ ಅಂದರೆ ಆ್ಯಕ್ಚುಲಿ ವರ್ಣಮಾಲೆಯಲ್ಲಿ ಅಂತ ಅಂದಿದ್ದಾರೆ. ವರ್ಣಮಾಲೆಯಲ್ಲಿ ಅಹಂ ಅಂತ ಇಲ್ಲ. ಅಥವಾ ಆಹಾ. ಅಮ್ಮ ಇದು ಅನುಸ್ವಾರ. ಇದು ಏನಪ್ಪ, ಒಂದು ವಿಸರ್ಗ. ಹೌದಾ? ಸೊ ಇವುಗಳನ್ನು ಯೋಗವಾಹ ಅಂತ ಕರಿತೀವಿ ನಾವು. ಸೊ ಅದಕ್ಕೆ ಇದು ಅನುಸ್ವಾರ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ನಿಮ್ಮ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ? ಇದು ಡ್ಯಾಶ್ ಪ್ರಶ್ನೆ. ನೋಡಿ, ಇಂತಹ ಪ್ರಶ್ನೆಯಲ್ಲಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವರು ಏನಪ್ಪ 100% ಅಂದ್ರೆ ಒಂದು ಪಾಸಿಟಿವ್ 1 ಮಾರ್ಕ್ ತೊಗ್ತಾರೆ. ಇಂಥವ್ರು ಏನಾಗ್ತಾರೆ, ನಾಳೆ ಸೆಲೆಕ್ಟ್ ಆಗ್ತಾರೆ. ಯಾಕೆಂದರೆ ಈ ಕಾಮನ್ ಈ ಒಂದು ಸಂಧಿ ಸಮಾಸ ಎಲ್ಲರೂ ಬಿಡಿಸ್ತಾರೆ. ಬಟ್ ಈ ರೀತಿ ಒಂದು ಹೊಸ ಟೈಪ್ ಕ್ವಶನ್ಗಳನ್ನು ಮ್ಯಾಕ್ಸಿಮಮ್ ಜನ ಏನಪ್ಪ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಓಕೆ, ಸೊ ಇಲ್ಲಿ ಏನು ಕೇಳಿದ್ದಾರೆ, ನಿಮಗೆ ಕಾಫಿಗೆ ಇನ್ನಷ್ಟು ಸಕ್ಕರೆ ಬೇಕು ಅಲ್ಲವೇ? ನಮ್ಮ ಎದುರು ಇರುವಂಥ ವ್ಯಕ್ತಿಗಳ ಒಂದು ಅಭಿಪ್ರಾಯ ಅಥವಾ ಸಮ್ಮತಿಯನ್ನು ನಿರೀಕ್ಷಿಸುವ ಒಂದು ಪ್ರಶ್ನೆ ಆಗಿದ್ದರಿಂದ ಅದನ್ನು ನಾವು ಏನಂತೀವಿ, ಅನುಗತ ಪ್ರಶ್ನೆ. ಅನುಗತ ಅಂದರೆ ಆ್ಯಕ್ಚುಲಿ ನಮಗೆ ಅದು ಗೊತ್ತಿರುತ್ತೆ, ನಿಮಗೆ ಇನ್ನಷ್ಟು ಸಕ್ಕರೆ ಕಾಫಿಗೆ ಕಡಿಮೆ ಇದೆ, ಬಟ್ ಸಕ್ಕರೆ ಬೇಕು ಅಲ್ಲವೇ ಅಂದರೆ ಪರ್ಮಿಷನ್ ಕೇಳ್ದಂಗೆ, ಅಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಕೇಳಿದಂಗೆ.
ಓಕೆ, ನಾವು ಇದನ್ನು ಇಂಗ್ಲೀಷಲ್ಲಿ ಏನಂತೀವಿ, ಕ್ವಶನ್ ಟ್ಯಾಗ್ ಅಂತ ಅಂತೀವಿ. ಕ್ವಶನ್ ಟ್ಯಾಗ್. ಓಕೆ, ಅನುಗತ ಕ್ವಶನ್ ಅಂದರೆ ಕ್ವಶನ್ ಟ್ಯಾಗ್. ಓಕೆ, ಇದು ಅನುಗತ. ಓಕೆ, ನೆಕ್ಸ್ಟ್ 46 to 54 ಇವೇನದಪ್ಪ, ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ. ನೋಡಿ, ಇವೆಲ್ಲ ಸಮಾನಾರ್ಥಕ ಪದ. ಇಲ್ಲಿ ಬಾನ್ ಎಂದರೆ ಏನು? ಬಾನ್ ಅಂದರೆ ನಮಗೇನು ಅನಿಸುತ್ತಾ? ಬಾನ್ ಅನ್ನ ಅನಿಸುತ್ತಾ? ಹಾಂ, ಮ್ಯಾಕ್ಸಿಮಮ್ ಜನಕ್ಕೆ ಅನ್ನ ಅನಿಸುತ್ತೆ. ಬಟ್ ಬಾನ್ ಅಂದರೆ ಏನಪ್ಪ? ಆಕಾಶ. ಓಕೆ, ನೆಕ್ಸ್ಟ್ ಕುರುಳು. ಕುರುಳು ಅಂದರೆ ಒಂದು ತಲೆಯ ಕೂದಲು ಅಥವಾ ಮುಂಗುರುಳು. ಓಕೆ, ಇದು ಕೂದಲು. ಕುರುಳು ಅಂದರೆ ಕೂದಲು. ನೆಕ್ಸ್ಟ್ ಕರಿಮುಖ. ಕರಿಮುಖ ಎಂದರೆ, ಕರಿ ಎಂದರೆ ಆನೆ, ಹೌದಾ? ಕರಿ ಎಂದರೆ ಆನೆ. ಕರಿಮುಖ, ಆನೆಯಂತಹ ಮುಖವುಳ್ಳವನು ಯಾವನು? ಅವನು ಗಣಪತಿ. ನೆಕ್ಸ್ಟ್ ಬೆನ್ನೀರು. ಬೆನ್ನೀರು ಅಂದರೆ ಏನಪ್ಪ? ಬೆನ್ನೀರು ಅಂದರೆ ಬಿಸಿನೀರು ಎಂಬ ಅರ್ಥವನ್ನು ನೀಡುವ ಪ್ರಾಚೀನ ಅಥವಾ ಪ್ರಾದೇಶಿಕ ಪದ. ಬೆನ್ನೀರು ಅಂದರೆ ಬಿಸಿ ನೀರು. ನೆಕ್ಸ್ಟ್ ನೋಡಿ, ಭ್ರಮರ. ಭ್ರಮರ ಅಂದರೆ ದುಂಬಿ ಅಥವಾ ತುಂಬಿ. ಆಪ್ಷನ್ 4. ಕೇತನ. ಕೇತನ ಅಂದರೆ ಬಾವುಟ ಅಥವಾ ಧ್ವಜ. ನೆಕ್ಸ್ಟ್ ಒಲುಮೆ ಎಂದರೆ ಪ್ರೀತಿ, ಸ್ನೇಹ, ಅನುರಾಗ. ಆಪ್ಷನ್ 3 ಕರೆಕ್ಟ್. ಕೌಸ್ತುಭಧರ. ಕೌಸ್ತುಭ ಎಂಬ ಮಣಿಯನ್ನು ಧರಿಸಿರುವವನು ಯಾರು? ವಿಷ್ಣು. ಸೊ ಅದಕ್ಕೆ ಕೌಸ್ತುಭಧರ ಅಂತೀವಿ. ಕೌಸ್ತುಭ ಎಂಬುದು ಒಂದು ಮಣಿ. ಓಕೆ, ವಿಷ್ಣು ಕರೆಕ್ಟಲ್ಲಿ. ನೆಕ್ಸ್ಟ್ ಕಡಸು. ಕಡಸು ಎಂದರೆ ಎಳೆಯ ಹಸು ಅಥವಾ ಹೆಣ್ಣು ಕರು, ಹಸು ಅಂತ ಅನ್ಬೋದು ನಾವಿಲ್ಲಿ. ನೆಕ್ಸ್ಟ್ ಗುಂಪಿನಲ್ಲಿರುವ ಬಿಡಿಸಲಾರದ ಪದ ಯಾವುದು? ನೋಡಿ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಒಂದೇ ಆಪ್ಷನ್ ಏನದ? ಕೈದು. ಕೈ ಪ್ಲಸ್ ಇದ್ದು ಕೈದು. ಓಕೆ, ಎಣ್ಣೆ. ಎಳ್ಳು ಪ್ಲಸ್ ಎಣ್ಣೆ. ಆಮೇಲೆ ಬೆಣ್ಣೆ. ಬೆಳ್ಳು ಪ್ಲಸ್ ನೆನ್ನೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಎಲ್ಲವೂ ಇವು ನಾವು ಬಿಡಿಸ್ಬೋದು. ಬಟ್ ಆಪ್ಷನ್ 4 ಬೇಲಿ, ಇದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಕೆಳಕಂಡ ಪದಗಳಲ್ಲಿ ಆದಿ ಪ್ರತ್ಯಯವಿರುವ ಪದ ಯಾವುದು? ನೋಡಿ, ಮೂಲ ಪದದ ಪ್ರಾರಂಭದಲ್ಲಿ ಪ್ರತ್ಯಯ ಅಥವಾ ಉಪಸರ್ಗ ಸೇರಿರುವುದನ್ನು ನಾವೇನಂತೀವಿ? ಆದಿ ಪ್ರತ್ಯಯ ಎನ್ನುತ್ತೇವೆ. ಪ್ರಕೃತಿ. ನೋಡಿ, ಪ್ರಕೃತಿಯಲ್ಲಿ ಇದು ಆದಿ ಪ್ರತ್ಯಯವಾಗಿದೆ. ಕೃತಿ ಇದು ಓಕೆ, ಬಟ್ ಇದು ಅನ್ನೋದು ಏನಾಗಿದೆ? ಆದಿ ಪ್ರತ್ಯಯ. ಬಡವ, ಮೆಚ್ಚುಗೆ, ನಡತೆ ಇದರಲ್ಲಿ ಆದಿ ಪ್ರತ್ಯಯವಿಲ್ಲ. ನೆಕ್ಸ್ಟ್ ಕುರಿತೋ, ದದಂ, ಕಾವ್ಯ ಪ್ರಯೋಗ, ಪರಿನೀರ್, ಮತಿಗಳ್ ಈ ಮಾತುಗಳು ಯಾವ ಕೃತಿಯಲ್ಲಿ ಬಂದಿದೆ? ನೋಡಿ, ಕುರಿತೋ, ದದಂ, ಕಾವ್ಯ ಪ್ರಯೋಗ, ಪರಿನೀರ, ಮತಿಗಳ್ ಈ ಮಾತುಗಳು ಇಲ್ಲಿ ಶ್ರೀ ವಿಜಯ ವಿರಚಿತ ಕನ್ನಡದ ಮೊದಲ ಲಭ್ಯ ಗ್ರಂಥವಾದ ಕವಿರಾಜ ಮಾರ್ಗ ಕೃತಿಯಲ್ಲಿ ಕನ್ನಡಿಗರ ಜಾಣತನವನ್ನು ವರ್ಣಿಸುವಾಗ ಈ ಮಾತು ಬಂದಿದೆ. ನೆಕ್ಸ್ಟ್
ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಸೇರುವ ಭಾಷೆಗಳೆಂದರೆ, ನೋಡಿ, ದ್ರಾವಿಡ ಭಾಷೆಗಳಲ್ಲಿ 2 ಭಾಷೆಗಳಿದ್ದಾವೆ. ಒಂದು ಉತ್ತರ ದ್ರಾವಿಡ ಭಾಷೆಗಳು, ಆಮೇಲೆ ದಕ್ಷಿಣ ದ್ರಾವಿಡ ಭಾಷೆಗಳು. ಉತ್ತರ ಅಂತ ಬಂದರೆ ಮ್ಯಾಕ್ಸಿಮಮ್ ಜನಕ್ಕೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಅಷ್ಟೇ ಗೊತ್ತದಾವೆ. ಬಟ್ ಇವನು ಬಿಟ್ಟು ಇನ್ನೂ ಭಾಷೆಗಳದಾವೆ. ಯಾವ? ದ್ರಾವಿಡ ಭಾಷೆ. ಓಕೆ, ಸೊ ಅದು ಕರೆಕ್ಟ್ ಆಪ್ಷನ್ ನಂಬರ್ 3. ನೋಡಿ, ಕುರುಖ್, ಮಾಲ್ತೋ, ಬ್ರಾಹುಯಿ. ಕುರುಖ್, ಮಾಲ್ತೋ, ಬ್ರಾಹುಯಿ ಇವೆಲ್ಲ ಏನದಪ್ಪ? ಉತ್ತರ ದ್ರಾವಿಡ, ಅಂದರೆ ಉತ್ತರ ಭಾರತದಲ್ಲಿ ಒಂದು ಈ ದ್ರಾವಿಡ ಭಾಷೆಗಳನ್ನು ಮಾತನಾಡುವ ಜನಾಂಗವಿದೆ. ನೆಕ್ಸ್ಟ್ ನೋಡಿ, ಮಾನವನೆತ್ತರ ಆಗಸದೇರಿಗೆ ಏರುವವರೆಗೂ ಏರೇವು ಮಾನವ ಹೃದಯಕ್ಕೆ ವಿಶ್ವ ವಿಶಾಲತೆ ಹಾಯುವವರೆಗೂ ಹಾದೇವು. ಈ ನವೋದಯದ ಆಶಾವಾದವನ್ನು ಹೊಮ್ಮಿಸುವ ಈ ಪ್ರಸಿದ್ಧ ಕವನದ ಕರ್ತೃ ಯಾರು? ನೋಡಿ, ಕುವೆಂಪು ಅವರು ಅವರ ಒಂದು ವಿಶ್ವಮಾನವ ಸಂದೇಶವನ್ನು ಮತ್ತು ನವೋದಯ ಭಾವಧಾರೆಯನ್ನು ಸಾರುವ ಈ ಸಾಲುಗಳು ಕವಿ ಕುವೆಂಪು ಅವರದು. KV ಪುಟ್ಟಪ್ಪ. ನೆಕ್ಸ್ಟ್ ಲಾಸ್ಟ್ ಕ್ವೆಶ್ಚನ್ ನೋಡಿ, ಪಟ್ಟಿ 1 ಮತ್ತು 2 ಹೋಲಿಸಿ ಕೆಳಗೆ ನೀಡಿರುವ ಉತ್ತರಗಳ ಗುಂಪಿನಲ್ಲಿ ಸರಿ ಹೊಂದುವುದನ್ನು ಗುರುತಿಸಿರಿ. ನೋಡಿ, ಇಲ್ಲಿ ಸರಿ ಹೊಂದಾಣಿಕೆ ಆಗುವುದನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಪಟ್ಟಿ 1 ಇಲ್ಲಿ ಕೃತಿಗಳದಾವ. ಆಮೇಲೆ ಪಟ್ಟಿ 2 ಅಲ್ಲಿ ಅದರ ಒಂದು ಟೈಪು ಛಂದಸ್ಸು ಯಾವುದು. ಓಕೆ, ಸೊ ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ ಯಾರು ಬರೆದಿದ್ದಾರೆ? ರನ್ನ. ಓಕೆ, ಸೊ ಇದು ಚಂಪು ಕಾವ್ಯ. ಇದು ಚಂಪು ಕಾವ್ಯ, ಚಂಪುವಿನಲ್ಲಿದೆ. ನೆಕ್ಸ್ಟ್ ಪ್ರಭುಲಿಂಗ ಲೀಲೆ, ಇದು ಯಾರ್ದು? ಚಾಮರಸ. ಪ್ರಭುಲಿಂಗ ಲೀಲೆ ಇದು ಷಟ್ಪದಿಯಲ್ಲಿ ಬರುತ್ತೆ, ಭಾಮಿನಿ ಷಟ್ಪದದಲ್ಲಿ. ನೆಕ್ಸ್ಟ್ ಭರತೇಶ ವೈಭವ, ಇದು ರತ್ನಾಕರ ವರ್ಣೆ. ನೆಕ್ಸ್ಟ್ ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣ ಇದು ಯಾರ್ದಪ್ಪ? ಶಬ್ದಮಣಿ ದರ್ಪಣ ಇದು ಕೇಶಿರಾಜ. ಇದು ಭರತೇಶ ವೈಭವ ಸಾಂಗತ್ಯ. ಓಕೆ, ಆಮೇಲೆ ಶಬ್ದಮಣಿ ದರ್ಪಣ ಕಂತ. ಓಕೆ, ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 3, 1, 2, 4. 3, 1, 2, 4. ಸಾರಿ, ಇದು 3, 1, 4. ಸಾರಿ, 4, 2. ಓಕೆ, 3, 1, 4, 2. ಸೊ ಅದಕ್ಕೆ ಇಲ್ಲಿ ಆಪ್ಷನ್ 3 ಕರೆಕ್ಟ್. ಓಕೆ, ಸೊ ಇವಿಷ್ಟು ಈ ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಕ್ವಶನ್ ಆಗಿದ್ದು. ಮುಂದಿನ ಒಂದು ಸೆಷನಲ್ಲಿ ಮುಂದಿನ ಒಂದು ಏನಪ್ಪ ಈ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ ಮತ್ತು ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.